ಸರ್ಕಾರನು ಇವತ್ತಿನ ಹೊರಾಳೆ ಅವರೊಬ್ಬರಿಗೂ ಅವ್ರ ತಂದೆಯವರು ಜಾಗೃತಿ ಇದ್ದರು, ಅಂಬೇಡ್ಕರ್ ಜಾಗೃತಿ ಆದರು, ಗವಾಯಿ ಅಂತ ನ್ಯಾಯಾಧೀಶರು ಅವ್ರ ತಂದೆ ತಾಯಿಗಳು ಅವರು ಜಾಗೃತಿ ಜನ ಇದ್ದರು. ಅವರು ತಮ್ಮ ಮಕ್ಕಳಿಗೆ ಕಲಿಸಿದ್ರು. ಆದರೆ ಸರ್ವರಿಗೂ ಸಿಗ್ತಾ ಇಲ್ಲ ಶಿಕ್ಷಣ, ಸರ್ವರಿಗೂ ಆರೋಗ್ಯ ಸಿಗ್ತಾ ಇಲ್ಲ. ಇವೆರಡು ಪ್ರೈವೇಟ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಇವತ್ತು ನೀವೇನಾದರೂ ಚಿಕಿತ್ಸೆ ಮಾಡಿಸ್ಬೇಕಾಗಿ ದೊಡ್ಡ ಪ್ರಮಾಣದ ರೋಗ ಆದ್ರೆ ನೀವು ಸತ್ತ ಹೋಗೋದಿಲ್ಲ ಈ ದೇಶದೊಳಗೆ. ಸರ್ಕಾರಿ ಆಸ್ಪತ್ರೆ ಇದ್ದಾವೆ, ಎದಕ್ಕೆ ನೆಗಡಿಗೆ ಕೆಮ್ಮಿಗೆ ಅದಕ್ಕೆ ಕೊಡ್ತಾರೆ, ಹೆಚ್ಚಿನ ಆದರೆ ಬರೆದು ಕೊಟ್ಬಿಡ್ತಾರೆ ಅವ್ರ ಮೇಲೆ ಅಂತೇಳಿ. ಪ್ರೈವೇಟ್ದಾಗಂತೂ ದುಡ್ಡು ಎಕ್ಸ್ಟ್ರಾ ಕೊಡ್ಲಾರ್ದು ಅವ್ರು ಮಾಡೋದೇ ಇಲ್ಲ. ಗೌರ್ಮೆಂಟ್ ಸ್ಕೀಮ್ಸ್ ಐತೆ ಹೇಳ್ತಾ ಇದ್ದೇನೆ. ಇದನ್ನು ಆಯುಷ್ಮಾನ್ ಭಾರತ, ಆ ಭಾರತ, ಈ ಭಾರತ ಅಂತ ಏನೋ ಹೇಳ್ತಾರೆ ಎಲ್ಲರೂ. ಅದು ತೊಗೊಂಡು ಹೋದ ಸಹಿತ ಮೇಲೆ ನಾವು 10-20 ಸಾವಿರ 50 ಸಾವಿರ ಕೊಡಲೇಬೇಕು ಅವ್ರಿಗೆ ಪ್ರೈವೇಟ್ರಿಗೆ. ಅದು ಕರೆಕ್ಟ್ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ತೊಗೊಳ್ಳೋದೇ ಇಲ್ಲ ಅವರು. ಇದು ಈ ದುರಂತ. ಇದನ್ನು ಇವತ್ತು ಹೊರಾಳೆ ಅವ್ರು ನೆನಪು ಮಾಡಿದ್ದರಿಂದ ಈ ಮಾತು ಮಾತಾಡ್ಬೇಕಾಗಿದೆ. ಇವತ್ತು ಯಾಕೆ ನಮ್ಮ ಅಂಬೇಡ್ಕರ್ ಅವರು ಈ ಹಿಂದುತ್ವವನ್ನು ಬಿಟ್ಟು ಹೋಗಿಬಿಟ್ರು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಗಳಿದ್ದಾವೆ. ಅದರಲ್ಲೂ ವಿಶೇಷ ಚಿಕ್ಕೋಡಿ ಆ ಭಾಗದ ಜಾಗೃತವಾದ ಜನ ಹೆಚ್ಚಿಗಿದ್ದಾರೆ. ಅಸ್ಪೃಶ್ಯತೆ ಏನು ಅನುಭವಿಸುವಂಥ ಜನ ಭಾಳ ಇದ್ದಾರೆ. ಅವರೆಲ್ಲ ಇವತ್ತು ಎಚ್ಚರಗೊಳ್ತಾ ಇದ್ದಾರೆ. ಆದರೆ ಆಮೇಲೆ ನಡಿಗಾಗ್ಯದ ನಮ್ಮದೆಲ್ಲ 1, 2, 3, 4, 5, 6 ಅಂಕ ಗಣಿತದ ಪೂರ್ವದಲ್ಲೇ ಇದು ಮಲ್ಟಿಪ್ಲೈ ಆಗೋದು ಯಾವಾಗ ಅಂತ. ಮಲ್ಟಿಪ್ಲೈ ಅಂದರೆ 1, 2, 4, 8, 16, 32, 64, 128 ಈ ರೀತಿ ಯಾವಾಗ ಆಗೋದು ನಮಗೆ ಇವತ್ತು ವಿಚಾರ ಮಾಡುವಂಥ ವಿಷಯ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸ